ನಮಸ್ಕಾರಗಳು ಮಸ್ತ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಗೆ ಸ್ವಾಗತ ಮಗ್ಗ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಟ್ಟು ಪಾರ್ಟನಾಗ ಹಂಗೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾರ್ದಿಕ್ ಪಾಂಡ್ಯ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಫೈನಲ್ಸ್ನ ಗೆದ್ದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾವು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ವಿ, ಸ್ವಲ್ಪ ಅನ್ಫೇರ್ ಅಂತ ಅನ್ನಿಸ್ತೈತಿ. ಏನು ಗುರು ನಮ್ಗೆ ಏನೇ ಟ್ರೈ ಮಾಡಿದ್ರು ಕೂಡ ಏನೂ ಆಗ್ತಾ ಇಲ್ವಲ್ಲ. 2011 ಇಲ್ಲಿವರೆಗೂ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಆಗಲಿಲ್ವಲ್ಲ ನಮ್ಮ ಕೈಲಿ. ಏನೇ ಟ್ರೈ ಮಾಡಿದ್ರು ಕೂಡ ಸೆಮಿಫೈನಲಿಗೆ ಬರ್ತೀವಿ, ಫೈನಲಿಗೆ ಬರ್ತೀವಿ, ಏನೇ ಮಾಡಿದ್ರು ಕೂಡ ಸುಮಾರು ಸಲ ಸೆಮಿಫೈನಲ್ ಆಡಿದ್ದೀವಿ, ಫೈನಲಿಗೆ ಬಂದ್ವಿ. 2023 ಒಡಿಐ ವರ್ಲ್ಡ್ ಕಪ್ಪಲ್ಲಿ ಏನು ಮಾಡಿದ್ರು ಆಗ್ತಾ ಇಲ್ವಲ್ಲ, ಏನಕ್ಕೆ ಅಂತ ಒಂದು ಕ್ವೆಶನ್ ಹಾಕಂತ ಇದ್ವಿ. ಬಟ್ ಅದು ಇದಕ್ಕೆ ಅಂತ ಕಾಣಿಸುತ್ತೆ, ಇಲ್ಲೇ ಗೆಲ್ಲಬೇಕಾಗಿತ್ತು ಅಂತ ಕಾಣಿಸುತ್ತೆ ನಾವು ವರ್ಲ್ಡ್ ಕಪ್ನ. ಸೊ ಇವತ್ತು 1 ಫೈನ್ ಡೇ ಗೆಲ್ತೀವಿ ಅಂತ ಗೊತ್ತಿತ್ತು, ಬಟ್ ಅದು ಇವತ್ತೇ ಆಗಿದೆ. ಇದಕ್ಕಿಂತ ಖುಷಿ ಪಡುವಂಥದ್ದು ನನ್ನ ಲೈಫಲ್ಲಿ ಇನ್ನೂ ಒಂದು ಇಲ್ಲ ಅಂತ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ಸುಮಾರು ಜನ ಕ್ವಶನ್ ಆಗ್ತಾ ಇದ್ದೀರಾ, ರಿಟೈರ್ಮೆಂಟ್ ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಮಾತ್ರ ಅಫಿಷಿಯಲ್ ರಿಟೈರ್ ಆಗಿರೋದು, ಇನ್ನು ಇವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿಲ್ಲ ಅಫಿಷಿಯಲ್ ಆಗಿ, ಅದು ಇದು ಅಂತೆಲ್ಲ ರೋಹಿತ್ ಶರ್ಮಾ ಅನೌನ್ಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರು ಹೇಳಿದಾಗ ಅನೌನ್ಸ್ಮೆಂಟ್ ಮಾಡಲಿಲ್ಲ, ಅವ್ರು ಅವಾಗಲೇ ಮಾಡಲಿಲ್ಲ ಅನೌನ್ಸ್ಮೆಂಟು. ವರ್ಲ್ಡ್ ಕಪ್ ಟ್ರೋಫಿ ಸಿಕ್ಕಾದ್ಮೇಲೆ ಪೋಸ್ಟ್ ಕಾನ್ಫರೆನ್ಸ್ ಏನಿತ್ತು ಅಲ್ಲಿ ಅವರು ಹೇಳಿರೋದು, ಲೇಟ್ ನೈಟಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ನಾನು ಕೂಡ ರಿಟೈರ್ ಆಗ್ತೀನಿ ಅಂತ. ಪ್ರೆಸ್ ಕಾನ್ಫರೆನ್ಸಲ್ಲಿ ಈ ಕ್ವಶನ್ ಕೇಳಿದಾಗ ವಿರಾಟ್ ಇವಾಗ ರಿಟೈರ್ ಆಗ್ತಾ ಇದ್ದಾರೆ, ನಿಮ್ದೇನು ಕತೆ ಅಂತ ಕೇಳಿದಾಗ ಹೌದು ಇದು ನಾನು ಲಾಸ್ಟ್ ಮ್ಯಾಚ್ ಆಲ್ರೆಡಿ ಆಡ್ಬಿಟ್ಟಿದ್ದೀನಿ, ನಾನು ವಿರಾಟ್ ಇಬ್ಬರೂ ಕೂಡ ರಿಟೈರ್ ಆಗಿದ್ದೀವಿ ಅಂತ T20 ಫಾರ್ಮೆಟಿಂದ ಅಂತ ಹೇಳಿದ್ದಾರೆ. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ದೇನೆ ಇದರಿಂದ, T20 ವರ್ಲ್ಡ್ ಕಪ್ಸಿಂದ ನಾನು ಕೆರಿಯರ್ನ ಸ್ಟಾರ್ಟ್ ಮಾಡಿದೆ. ಸೊ ಇದಕ್ಕೆ ಫಸ್ಟ್ ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಲ್ಲ, ಇದೊಂಥರ ಖುಷಿ ಆಗ್ತದೆ. ಆನ್ ಎ ವಿನ್ನಿಂಗ್ ನೋಟು ಇಷ್ಟು ವರ್ಷ ಆಡಿದ್ದೇನಕ್ಕೆ ಅಂತಂದರೆ ನಾನು ಈ ಒಂದು ಟ್ರೋಫಿ ಗೆಲ್ಲೋದಕ್ಕೆ T20 ಫಾರ್ಮ್ಯಾಟ್ ನಾಡಿದ್ದು ಐ ಆಮ್ ಡನ್ ವಿತ್ ಇಟ್ ಅಂತ ಹೇಳ್ಬಿಟ್ಟು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವರು ಲಾಸ್ಟ್ T20 ವರ್ಲ್ಡ್ ಕಪ್ನ ಗೆದ್ದಿತ್ತು ಅಂದರೆ ಅವರು ಅವಾಗಲೇ ರಿಟೈರ್ಮೆಂಟ್ನ ಅನೌನ್ಸ್ ಮಾಡೋದ್ರಿದ್ದಂತೆ. ಬಟ್ ಟ್ರೋಫಿ ಗೆಲ್ಲಿಲ್ವಲ್ಲ, ಸೊ ಅದೊಂದು ಕೊರಿತಾ ಇತ್ತಂತ ಅವ್ರಿಗೆ. ಸೊ ಅದನ್ನ ಇವಾಗ ತೀರೋದ್ರಿಂದ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದರೆ. ಸೊ ಇಟ್ಸ್ ಅಫಿಷಿಯಲ್. ನಾವು ರೋಹಿತ್ ಶರ್ಮಾ ಕೂಡ ಅಫಿಷಿಯಲ್ ಆಗಿನೇ ಹೇಳಿದ್ದಾರೆ, ವಿರಾಟ್ ಕೊಹ್ಲಿ ಥರನೇ. ಅಪ್ಡೇಟ್ ಬಂತ್ರಿ, ನಾನು ರಾಹುಲ್ ದ್ರಾವಿಡ್ ಅವರು ಪೋಸ್ಟ್ ಮ್ಯಾಚಲ್ಲಿ ಮೆನ್ಷನ್ ಮಾಡಿದ್ದಾರೆ, ಟ್ರೋಫಿ ಗೆಲ್ತಾ ಇದ್ದಂಗೆನೇ ಹಿಂಗೆ ಅಂತ, ನನ್ನ ಕೆರಿಯರಲ್ಲಿ ನಾನು ವರ್ಲ್ಡ್ ಕಪ್ ಗೆಲ್ಲೋ ಥರ ಆಗಲಿಲ್ಲ, ನಾನು ಲಕ್ಕಿ ಏನಫ್ ಇರಲಿಲ್ಲ ಆಸ್ ಎ ಪ್ಲೇಯರ್, ನಾನು ಟ್ರೋಫಿನ ಎತ್ತೋಕ್ಕೆ ಲಕ್ಕಿ ಏನಫ್ ಇರಲಿಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಸೆಲೆಬ್ರೇಟ್ ಮಾಡೋಕ್ಕೆ ಆಸ್ ಎ ಪ್ಲೇಯರ್ ನಾನು ಒಂಥರ ಸಾರ್ಥಕ ಮಾಡೋದಕ್ಕೆ ಆಗಲಿಲ್ಲ ಅದನ್ನು. ಬಟ್ ಆಸ್ ಎ ಕೋಚ್ ಮಾಡ್ದಲ್ಲ, ಬಾಯ್ಸ್ ಮಾಡಿ ತೋರಿಸಿದರೆ ನನಗೆ ನಾನೇ ಗೆದ್ದಷ್ಟು, ನಾನೇ ಪ್ಲೇಯರ್ ಆಗಿ ಗೆದ್ದಷ್ಟು ಖುಷಿ ಆಗ್ತಾ ಇದೆ. ಇಲ್ಲಿ ಸೆಲೆಬ್ರೇಟ್ ನಾನು ಯಾವ ಥರ ಸೆಲೆಬ್ರೇಟ್ ಮಾಡಿದ್ದು ಗುರು, ಅವ್ರ ಕೆರಿಯರಲ್ಲಿ ಮಾಡಿಲ್ಲ. ರಾಹುಲ್ ದ್ರಾವಿಡ್ ಅವ್ರ ಕೆರಿಯರಲ್ಲಿ ಮಾಡಿಲ್ಲ ಸೆಲೆಬ್ರೇಷನ್ನು, ಅವ್ರು ಆಡ್ದಾಗ ಮಾಡಿಲ್ಲ ಆ ಥರ ಸೆಲೆಬ್ರೇಷನ್ ರಾಹುಲ್ ದ್ರಾವಿಡ್ ಅವರು ನೋಡೋಕ್ಕೆ ಸಿಕ್ಕಿದ್ದು. ಲಿಟಲಿ ನೆನೆಂತೂ ನೆಕ್ಸ್ಟ್ ಲೆವೆಲ್ ಇತ್ತು, ಬಾಯ್ಸ್ ಮಾಡಿ ತೋರಿಸಿದ್ರೆ ನಾನು ಕೂಡ ಬಂದಿಲ್ಲಿ ಸೆಲೆಬ್ರೇಟ್ ಮಾಡೋ ಥರ ಮಾಡಿದರೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, MS ಧೋನಿ ಅವರು ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್. ಫಸ್ಟ್ ಅವರೇ ಅಲ್ವಾ ಗೆದ್ದಿದ್ದು 2007 ವರ್ಲ್ಡ್ ಕಪ್ನ. ಸೊ ಇವರು ಟ್ವೀಟ್ ಮಾಡಿ ಅವರ ಒಂದು ಖುಷಿನ ಈಚೆ ಕಡೆ ಹಾಕಿದ್ದಾರೆ. ಸೊ ಅಪರೂಪಕ್ಕೆ MS ಧೋನಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗೇ ಇರೋದಿಲ್ಲ, ಅಪರೂಪಕ್ಕೆ ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಅವರೇ ಹೇಳಿದ್ದಾರೆ ಅವ್ರ ಹಾರ್ಟ್ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿದೆ, ಎಲ್ಲರ ರೇಟು ಜಾಸ್ತಿ ಆಗಿತ್ತು, ಇವ್ರದ್ದು ಹಂಗೇನೆ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಇಂಡಿಯಾಗೆ ವರ್ಲ್ಡ್ ಕಪ್ನ ಮತ್ತೆ 2007 ಆದಮೇಲೆ ವಾಪಸ್ ತಗೊಂಬಂದಿರೋದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳ್ತೀನಿ ಗುರು ಅಂತ ಹೇಳ್ಬಿಟ್ಟಿದ್ದಾರೆ. ಜೊತೆಗೆ ಒಳ್ಳೆ ಬರ್ತ್ಡೇ ಗಿಫ್ಟ್ನ ಕೊಟ್ಟಿದ್ದೀರಾ ಅಮ್ಮ ಅಂತ ಹೇಳಿದರೆ. ಸೊ MS ಧೋನಿ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಗುರು. ಇವಾಗ ಅವರ ಒಂದು ಲಿಸ್ಟಿಗೆ ಮತ್ತೊಬ್ಬ ಕ್ಯಾಪ್ಟನ್ ಆ್ಯಡ್ ಆಗಿದ್ದಾರೆ, ಅದು ಯಾರು ಅಂದರೆ ರೋಹಿತ್ ಶರ್ಮಾ. ಸೊ ಇವಾಗ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ಸ್ ಅಂತ ಹೆಸರು ಬಂದಾಗ, T20 ವರ್ಲ್ಡ್ ಕಪ್ ವಿನ್ನರ್ಸ್ ಅಂತ ಬಂದಾಗ, ಕ್ಯಾಪ್ಟನ್ಸ್ ಅಂತ ಹೆಸರು ಬಂದಾಗ MS ಧೋನಿ ರೋಹಿತ್ ಶರ್ಮಾ ಅಂತ ಹೆಸರು ಬರುತ್ತೆ. ಸೊ ಈ ಒಂದು ಲಿಸ್ಟಿಗೆ ಆ್ಯಡ್ ಆಗಿದಾರಲ್ಲ, ಅವರು ಕೂಡ ಖುಷಿಯಾಗಿರುತ್ತೆ. ಒಬ್ಬರೇ ಇದ್ರು ಪಾಪ, ಇವಾಗ ಇಬ್ರು ಆ್ಯಡ್ ಆಗಿದ್ದಾರೆ. ಅಪ್ಡೇಟ್ ನಂಬರ್ 5, ದ ಬೆಸ್ಟ್ ಫೀಲ್ಡರ್ ಅವಾರ್ಡ್ ಹೋಯ್ತು ಸೂರ್ಯಕುಮಾರ್ ಯಾದವ್ಗೆ. ಆ ಒಂದು ಕ್ಯಾಚ್, ಏನು ಕ್ಯಾಚ್ ಮಗ, ಅದಂತೂ ಲಿಟರಲಿ ಸೂರ್ಯಕುಮಾರ್ ಯಾದವ್ ಅವರ ಲೈಫ್ ಟೈಮಲ್ಲಿ ಮರೆಯಲ್ಲ. ಸೂರ್ಯಕುಮಾರ್ ಯಾದವ್ ಏನಕ್ಕೆ ಗುರು, ಇಡೀ ಇಂಡಿಯನ್ಸ್ ಲೈಫ್ ಟೈಮಲ್ಲಿ ಮರೆಯಲ್ಲ. ಆ ಥರ ಗೇಮ್ ಚೇಂಜಿಂಗು ಕ್ಯಾಚ್, ಅದು ಒಂಥರ ಟ್ರೋಫಿನೇ ಕ್ಯಾಚ್ ಹಿಡ್ದಂಗೆ ಇತ್ತು ಗುರು. ಸೂರ್ಯಕುಮಾರ್ ಯಾದವ್ ಟ್ರೋಫಿನ ಕ್ಯಾಚ್ ಹಿಡಿದು ಎಷ್ಟು ಟ್ರೋಫಿನ ಮತ್ತೆ ಹಿಡ್ಕೊಂಡಂಗೆ ಇತ್ತು. ಸೂರ್ಯಕುಮಾರ್ ಯಾದವ್ ಅಂತೂ ಲಿಟರಲಿ ನೆಕ್ಸ್ಟ್ ಲೆವೆಲ್. ಬೆಸ್ಟ್ ಫೀಲ್ಡರ್ ಆಫ್ ದ ಮ್ಯಾಚ್ ಅವಾರ್ಡ್ನ ಜಯೇಶ್ ಅವರನ್ನೇ ಪ್ರೆಸೆಂಟ್ ಮಾಡಿದ್ದಾರೆ. ಇಷ್ಟು ದಿನ ಬೇರೆಯವ್ರು ಪ್ರೆಸೆಂಟ್ ಮಾಡ್ತಾಯಿದ್ರು, ಕೋಚ್ ಪ್ರೆಸೆಂಟ್ ಮಾಡ್ತಾಯಿದ್ರು. ಸೊ ಇವಾಗ ಜಯೇಶನೇ ಬಂದ್ಬಿಟ್ಟು ಪ್ರೆಸೆಂಟ್ ಮಾಡಿದ್ರು. ತಗೋಗೋರು ನೀನು ಚಿನ್ನ ಇದ್ದಂಗೆ ನೀನು ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಆಯಿತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು, ನಾವು ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.